ಅಗ್ನಿ ಪ್ರವೇಶ ಅಂದರೇನು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ಗಿಂತ ಮುಂಚೆ ಡಾಕ್ಟರ್ ಶ್ರೀಧರ್ ಅವರನ್ನು ನಾನು ಪ್ರಶ್ನೆ ಕೇಳಿದ್ದೆ, ಈ ಪವಿತ್ರ ಸಾವು ಅನ್ನೋ ಕಲ್ಪನೆ ಯಾಕೆ ಬರುತ್ತೆ ಮನುಷ್ಯನಿಗೆ? ಅದು ನಿಜಕ್ಕೂ ಬಹಳ ಗಾಢವಾಗಿ ಬೇರೂರಿರುವಂತಹ ಕಲ್ಪನೆನ ಅಂತ. ಕೆಲವೊಂದಷ್ಟು ಪವಿತ್ರ ಕ್ಷೇತ್ರಗಳಲ್ಲಿ ಸಾವನ್ನಪ್ಪಿದರೆ ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನುವಂಥ ನಂಬಿಕೆ, ಕೆಲವು ಪವಿತ್ರ ದಿನಗಳಲ್ಲಿ ಸಾವನ್ನಪ್ಪಿದ್ರೆ ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನುವಂಥ ನಂಬಿಕೆ, ಅಪಘಾತಗಳಲ್ಲಿ ಸಾವನ್ನಪ್ಪಿದ್ರೆ ಮುಕ್ತಿ ಸಿಗೋದಿಲ್ಲ ಅನ್ನುವಂಥ ನಂಬಿಕೆ. ಸರಿ, ಇದೇನಿದು ನಂಬಿಕೆ ಅಂತ? ಈ ತರಹ ಜನಾಭಿಪ್ರಾಯಗಳು ಬರೋದಕ್ಕೆ ಮುಂಚೆ ಯಾವುದೋ ಒಂದು ವಾತಾವರಣದಲ್ಲಿ ಅಂತಹ ಭಾವನೆಗಳನ್ನು ರೂಢಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಬಿಡ್ತಾರೆ. ಹೆಚ್ಚಿನ ಸಮಯದಲ್ಲಿ ಮನೆಯ ವಾತಾವರಣದಿಂದನೇ ಇವುಗಳು ಬೆಳೆಯುತ್ತೆ. ಹಾಗೆಯೇ ಸಮುದಾಯದಲ್ಲಿ ನಮಗೆ ಬೇಕಾದಂಥ ಸಮುದಾಯದ ಜೊತೆನೇ ನಾವು ಹೊಂದ್ಕೊಂಡು ಹೋಗ್ತೀವಿ. ನಾವು ಈ ಸಮುದಾಯಕ್ಕೆ ಒಪ್ಕೊಳ್ಳಿಲ್ಲ ಅಂತಂದರೆ ಮೂಢನಂಬಿಕೆಗಳನ್ನು ನಂಬೋದಿಲ್ಲ ಅಥವಾ ಅಂಧಶ್ರದ್ಧೆಯಲ್ಲಿ ನಂಬಿಕೆ ಇಲ್ಲ ಅನ್ನೋದನ್ನು ನಾವೇನಾದರೂ ರೂಢಿಸ್ಕೊಂಡಾಗ ಬಹುಶಃ ಈ ತರಹ ಪ್ರಶ್ನೆಗಳು ಸಹಜವಾಗಿ ಬರುತ್ತೆ. ಸಾವತ್ತು ಉಸಿರು ನಿಂತಾಗ ಸಾವು ಬರುತ್ತೆ ಎನ್ನುವಂತಹ ಒಂದು ಸರಳವಾಗಿರೋ ಆಲೋಚನೆ ಬರುತ್ತೆ. ಅದು ಎಲ್ಲಾದ್ರೇನಂತೆ. ಮತ್ತು ಉಸಿರು ನಿಲ್ಲೋದು ಸಹಜ ಪ್ರಕ್ರಿಯೆ, ಅದು ಪ್ರಕೃತಿಗೆ ಬಿಟ್ಟಂಥದ್ದು. ಇದರ ಬಗ್ಗೆ ಹೆಚ್ಚು ಗಮನ ಕೊಡೋದಿಲ್ಲ. ಆದರೆ ಇದನ್ನೇ ದೊಡ್ಡದಾಗಿ ಮಾಡಿ ಆತಂಕದ ಸೃಷ್ಟಿಯಿಂದ ಆ ನಿರೀಕ್ಷೆಯನ್ನು ಹೆಚ್ಚಿಸ್ಕೊಂಡು ಹೋಗುವಂತಹ ಒಂದು ಗುಣ ಬಹುಶಃ ಎಲ್ಲ ಸಮಾಜದಲ್ಲೂ ಇದೆ. ಆ ಧರ್ಮದ ರೀತಿಗಳಲ್ಲಿ ಬಹುಶಃ ಇದು ಸೇರಿಕೊಂಡಿದೆಯೋ ಏನೋ ಅಂತ. ಒಳ್ಳೆಯವನಾಗೋ ನಿರೀಕ್ಷೆ ಹೆಚ್ಚಾಗೋದು ಅಂದಾಗ ನನಗೆ ಬಹುಶಃ ಜಗನ್ನಾಥ ಶ್ರೀಗಳ ಆಡಿದ ಮಾತು ನೆನಪಾಗುತ್ತೆ. ಎಷ್ಟು ಸಲ ಓಂ ನಮಃ ಶಿವಾಯ ಅಂದರೆ ದೇವರು ಕಾಣಿಸ್ಬೋದು ಅಂತ ಪ್ರಯತ್ನ ಮಾಡಿ ನಾನು ಒಂದು ದಿನಕ್ಕೆ 50,000 ಜಪಗಳನ್ನು ಮಾಡಿದೆ, ಆದರೂ ಕೂಡ ದೇವರು ಕಾಣಲಿಲ್ಲ. ಬುದ್ಧಿ ತಿಳಿದಾಗಿನಿಂದಲೂ ನಾನು ದೇವರನ್ನು ಕಂಡುಕೊಳ್ಳುವಂಥ ಪ್ರಯತ್ನದಲ್ಲಿದ್ದೀನಿ. ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಲಕ್ಷಾಂತರ ಜನ ಸನ್ಯಾಸಿಗಳಿದ್ದಾರೆ. ಯಾರೂ ಕೂಡ ಒಬ್ಬರು ಕೂಡ ಕ್ಲೇಮ್ ಮಾಡಿಲ್ಲ ಇನ್ನೂ ತನಕ ನಾನು ದೇವರನ್ನು ನೋಡಿದ್ದೀನಿ, ಮಾತಾಡಿದ್ದೀನಿ, ದೇವರ ಸಂಪರ್ಕ ನನಗಿದೆ ಅನ್ನುವಂಥದ್ದು. ಅಂದರೆ ಆ ರೀತಿ ಕ್ಲೇಮ್ ಮಾಡಿದವರು ಕೂಡ, ನಾನು ದೇವರ ಅವತಾರ ಅಂತ ಹೇಳಿದವರು ಕೂಡ ಜನರ ನಗೆಪಾಟ್ಲಿಗೆ ಈಡಾಗಿರುವಂಥದ್ದು. ಈ ರೀತಿಯಾಗಿ ಬುದ್ಧಿ ತಿಳಿದಾಗಲಿಂದಲೂ ನಾನು ದೇವರ ಹುಡುಕಾಟದಲ್ಲಿದ್ದೀನಿ. ಇದು ವಾತಾವರಣದಿಂದ ಬರುವಂಥದ್ದು ಅಥವಾ ಇದಕ್ಕೆ ಇನ್ನೇನಾದ್ರು ಬೇರೆ ಕಾರಣಗಳಿದೆಯಾ ಅಂತ? ಇದು ನಮ್ಮಲ್ಲಿದೊಂದು ಶಿಕ್ಷಣ ಮತ್ತು ಬೇಕಾದಷ್ಟು ಕಲಿಯೋದಕ್ಕೆ ಅವಕಾಶ ಇದೆ, ಮಾಹಿತಿಗಳು ಸಿಗ್ತಾ ಇದೆ. ಆದರೆ ವಿವೇಚನೆ, ತರ್ಕ ಇವುಗಳನ್ನು ರೂಢಿಸ್ಕೊಳ್ದೇ ನಾವು ಬರೀ ಭಾವುಕತನದಿಂದನೇ ಕೆಲವು ವಿಷಯಗಳನ್ನು ನಂಬಿಕೊಂಡು ಹೋಗ್ತೀವಿ. ಇಲ್ಲಿ ನಂಬಿಕೆ ಅಪನಂಬಿಕೆ ಅನ್ನೋದು ಏನಿದ್ರೂ ವ್ಯಕ್ತಿ ಮನಸ್ಥಿತಿಗೆ ಅಷ್ಟೇ ಸೀಮಿತವಾಗಿರುತ್ತೆ. ನಾನು ಅದನ್ನು ನಂಬ್ತೀನಿ ಅಷ್ಟೇ, ಬೇರೆ ಅದಕ್ಕಿಂತ ಹೆಚ್ಚಿನ ಪ್ರಶ್ನೆ ಇಲ್ಲವೇ ಇಲ್ಲ. ನಂಬದಿರೋದಕ್ಕೂ ಸಾಧ್ಯ ಇದೆ, ಪ್ರಶ್ನೆ ಅಂತೂ ಮಾಡೋದೇ ಇಲ್ಲ. ವಿಚಾರ ಮಾಡುವಂತಹ ಸನ್ನಿವೇಶಗಳಿದ್ದಾಗಲೂ ಕೂಡ ಅದರ ಬಗ್ಗೆ ನಾವು ವಿಚಾರ ಮಾಡೋದಿಲ್ಲ, ನಿರ್ಲಿಪ್ತರಾಗಿ ಇರ್ತೀವಿ. ಅದು ಯಾವುದು ನಮ್ಮ ಮನಸ್ಸಿಗೆ ಹಿತವಾಗುತ್ತೋ ಅದನ್ನೇ ವಿಚಾರ ಮಾಡ್ಕೊಂಡು ಹೋಗೋದಕ್ಕೆ ಮುಂದುವರ್ಸ್ಕೊಂಡು ಹೋಗ್ತೀವಿ. ಇದು ಸ್ವಭಾವ ಆಗಿಬಿಟ್ಟಿದೆ ಹೆಚ್ಚಿನ ಸಮಯದಲ್ಲಿ. ಹೀಗಾಗಿ ಸಾವಿನ ವಿಷಯಕ್ಕೆ ಬಂದಾಗ, ಆಧ್ಯಾತ್ಮದ ಜಗತ್ತಿನಲ್ಲಿ ಬಂದಾಗ ಸಾವಿಗೆ ಅರ್ಥನೇ ಇಲ್ಲ ಅಲ್ಲಿ. ಯಾಕೆಂದರೆ ಅದು ಅದರ ಅನುಭವ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ನಾನು ಈ ದೇಹಕ್ಕೆ ಬಂದಿದ್ದೆ, ಇನ್ನು ಬಿಟ್ಟು ಹೋದೆ ಅಷ್ಟೇ, ಅದಕ್ಕಿಂತ ಅದು ಇಂಪಾರ್ಟೆನ್ಸ್ ಇನ್ನೇನು ಇಲ್ಲ. ಮತ್ತು ಅಲ್ಲಿ ಹೊಸತನವನ್ನೇನಾದರೂ ಕಂಡುಕೊಳ್ಳೋದಕ್ಕೆ ಅಂದರೆ ಪ್ರಜ್ಞೆಯ ಅನೇಕ ಸ್ಥಿತಿಗಳ ಅನುಭವವಾಗಲಿ, ಅಂದರೆ ಯಾವುದೇ ರೀತಿಯ ಮಾದಕ ವಸ್ತುಗಳಾಗಲಿ ಅದರಿಂದ ಪ್ರೇರಿತರಾಗದೇನೆ ತನ್ನತನವನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯವಾ, ಅದರ ಅನ್ವೇಷಣೆ ಸಾಧ್ಯವಾ ಅಂತ ಅನ್ನೋ ಪ್ರಯತ್ನಗಳು ಕೆಲವರಿಗೆ ಆಗ್ಬೋದು. ಆದರೆ ಇದು ಕೂಡ ಅನುಭವಗಳ ಆಧಾರದ ಮೇಲೆ ಆದಂಥದ್ದು. ವ್ಯಕ್ತಿಯ ಮನಸ್ಸಿನಲ್ಲಿ ಹುಟ್ಕೊಂಡಿರೋದು ವ್ಯಕ್ತಿಯ ಮನಸ್ಸಿನಲ್ಲಿ ಅಷ್ಟೇ ಸೀಮಿತವಾಗಿರೋದಿಲ್ಲ, ಅದಕ್ಕೆ ಪ್ರೇರಕ ಶಕ್ತಿಗಳು ಹೊರಗಡೆಯಿಂದ ಬಂದಿರುತ್ತೆ. ಅದನ್ನು ಕಲಸ ಮೇಲೆ ಅಗರ ಮಾಡಿ ನಿಮ್ಮದೇ ಆದಂತಹ ರೀತಿಯಲ್ಲಿ ಹುಟ್ಟಾಕೋಬೋದು. ಅದು ಭೀತಿಯಿಂದ ಹುಟ್ಟಿರ್ಬೋದು, ಭ್ರಮೆಯಾಗಿರ್ಬೋದು, ಅಥವಾ ಅದು ವಿಭ್ರಮೆ ಕೂಡ ಆಗಿರ್ಬೋದು. ಅನೇಕರಲ್ಲಿ ನಾನು ಏನೇನೋ ಕಾಣಿಸ್ತಾ ಇದ್ದೀನಿ, ನನಗೆ ಕಾಣ್ತಾ ಇದೆ, ನಾನು ನೋಡ್ತಾ ಇದ್ದೀನಿ, ನಾನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳ್ತೀವಿ. ಈ ಥರ ಹೇಳಿದಾಗ ಮಾನಸಿಕ ಅಸ್ವಸ್ಥತೆಯಲ್ಲಿ ಈ ತರಹದ ಕೆಲವು ಲಕ್ಷಣಗಳಿವೆ. ಎಸ್ ಓಂಕಾರ ಅವರೇ, ನೀವು ಪ್ರಣವ ಸ್ವಾಮಿಗಳನ್ನು ಕೊನೆ ಸಲ ಯಾವಾಗ ನೋಡಿದ್ರಿ? ಈಗ ದೊಡ್ಡ ಅಪ್ಪರೇನು ಆಯ್ಕೆ ಆದರು, ಅವ್ರ ಲಾಸ್ಟ್ ಏನು ಅಂತ್ಯಕ್ರಿಯೆ ಇತ್ತು ಆ ಟೈಮಲ್ಲಿ ನಾನು ಇಲ್ಲಿಂದ ಬೆಂಗಳೂರಿನಲ್ಲಿ ಹೋಗಿದ್ದೆ, ಮಠಕ್ಕೆ ಹೋಗ್ಬಿಟ್ಟು ಅವ್ರ ಅಂತ್ಯಕ್ರಿಯೆ ಮಾಡಿಬಿಟ್ಟೆ. ಮಾಡಾಗಿಂದ ನಾನು ಆವಾಗಲೂ ಮಾತಾಡಿದೆ, ಏನಾಯ್ತು ಇದು. ಆ ಸಂದರ್ಭದಲ್ಲಿ ಏನಾದರೂ ಈ ಹುಡುಗ ಆತ್ಮಹತ್ಯೆ ಮಾಡಿಕೊಳ್ಳೋ ಯೋಚನೆ ಇರಬಹುದು ಈ ಹುಡುಗನಿಗೆ ಅನ್ನೋದರ ಸಣ್ಣ ಕಲ್ಪನೆ ಇಲ್ಲ? ನಾನು ಪರ್ಸನಲ್ ಆಗಿ ಅವ್ರನ್ನ ಮಾತಾಡಿದೆ. ಅಂದರೆ ಜನ ಸಂಬಂಧದಲ್ಲೇ ಸೈಡಿ ಕರೆದ್ಬಿಟ್ಟು, ಗುರುಗಳೇ ಇದು ಏನು, ನಾನೇನು ನನ್ನ ಮಗ ನಮ್ಮ ಅಣ್ಣನ ಮಗ ಅಂತೇಳಿ ಆ ಭಾವನೆ ಮಾತಾಡಿಲ್ಲ. ನನ್ನ ಗುರುಗಳೇ ಇದು ಏನು ಅಂದರು. ಅಪ್ಪಾಜಿ ಇದು ಏನಂತೂ ಈಗ ಸದ್ಯಕ್ಕೆ ನಾನು ಹೇಳೋಕ್ಕಾಗಲ್ಲ, ಸಮಯ ಸಂದರ್ಭ ಬಂದಾಗ ನಾನು ನಿಮ್ಗೆ ಹೇಳ್ತೀನಿ, ಬಟ್ ಇವಾಗ ಏನು ಹೇಳೋಕ್ಕಾಗಲ್ಲ. ಇಷ್ಟೇ ಅಪ್ಪರು ನಿನ್ನೆ ನಮ್ಮ ಜೊತೆಗೆಲ್ಲ ಮಾತುಕತೆ ಆಡಿದ್ದಾರೆ, ಈ ನಾನಂತೂ ಬಿಟ್ಟು ಹೋಗ್ತಾ ಇದ್ದೀನಿ, ನೀವು ನಿಮ್ಮ ಇಲ್ಲಿ ಇರೋರು ಬೇಕಾದ್ರೆ ಇಲ್ಲಿ ಇರ್ಬೋದು, ಇಲ್ಲ ಆಗಲ್ಲ ಅಂದರೆ ನಾನು ಬೇರೆ ಮಠಕ್ಕೆ ನಿಮ್ಮ ಸ್ಥಳಾಂತರ ಮಾಡ್ತೀನಿ, ಬೇರೆ ಮಠದ ಗುರುಗಳ ಜೊತೆ ನಾನು ಮಾತಾಡ್ತೀನಿ, ನೀವು ಅಲ್ಲಿ ಹೋಗ್ಬಿಟ್ಟು ಇರ್ಬೋದು, ನೀವು ಇಲ್ಲಿದ್ದರೂ ನಿಮ್ಗೆ ಇರೋಕ್ಕೆ ಆಗಲ್ಲ, ನೀವು ಹೋಗೋದೇ ಉತ್ತಮ ಅಂತ ಹೇಳಿದ್ರು.
ಸೊ ಅದಕ್ಕೆ ನಾವು ಉತ್ತರ ಕೊಟ್ಟಿರೋದು, ಇಲ್ಲ ನಾವು ಇದ್ದರೂ ಇಲ್ಲೇ ಹೋದರೂ ಇಲ್ಲೇ, ನಾವು ಎಲ್ಲೂ ಬೇರೆ ಮಟ್ಟಕ್ಕೆ ಹೋಗಲ್ಲ, ನೀವು ಇಲ್ಲೇ ಇರ್ತೀವಿ ಅಂತ ಹೇಳ್ಬಿಟ್ಟು ನಾವು ಅವರಿಗೆ ಕಡೆ ಕೊಟ್ಟಿರೋದು. ಕಡೆ ನನ್ನ ಗುರುಗಳ ಜೊತೆ ಮಾತಾಡಿರೋದು ಅಪ್ಪಾಜಿ, ಇದು ಬಿಟ್ಟರೆ ಬೇರೆ ಏನು ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಅವ್ರು ನನಗೆ ಕ್ಲಿಯರಾಗಿ ನಮ್ಮ ಸ್ವಾಮಿಗಳು ನನಗೆ ಹೇಳಿರೋದು. ಅಂದರೆ ಆ ಮಠದಲ್ಲಿ ಇನ್ನೂ ಸಾಧು ಸಂತರು ಇರೋದಕ್ಕಾಗಲ್ಲ ಅನ್ನೋ ಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದು ಗಣೇಶ ಅವಧೂತರಿಗೆ ಗೊತ್ತಿತ್ತು. ಹೌದು, ಅದು ಆಯಿತು. ಆಮೇಲೆ ಓಪನ್ ಆಗಿ ಹೇಳಿದ್ದಾರೆ ದೊಡ್ಡ ಸ್ವಾಮಿಗಳು, ಈಗ ನೀವು ಮಾರುತಿ ಸ್ವಾಮಿಗೆ ಕಾಣೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಕಾಣೆ ಆಗಿದ 3 ದಿವಸಕ್ಕೆ ದೊಡ್ಡಪ್ಪವ್ರು ಹೇಳಿದ್ದಾರೆ, ಎಲ್ಲರ ಮುಂದೆ ಬಹಿರಂಗವಾಗಿ ಹೇಳಿದ್ದಾರೆ, ಮಾರುತಿ ಸ್ವಾಮಿ ಇಲ್ಲ, ಅವರು ದೇಹ ತ್ಯಾಗ ಮಾಡಿಬಿಟ್ಟು ಆಯಿತು, ಅವರು ಫಸ್ಟ್ ಹೋಗಿದ್ದಾರೆ, ಸೆಕೆಂಡ್ ನಂದಿದೆ, ಸೆಕೆಂಡ್ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಓಪನ್ ಆಗಿ ಹೇಳಿದ್ದಾರೆ. ಓಕೆ ಓಕೆ. ಗಣೇಶ್ವರ ಅವಧೂತರು ಭಾಳ ಸ್ಪಷ್ಟವಾಗಿ ಹೇಳಿದ್ರಂತೆ, ಮಾರುತಿ ಸ್ವಾಮಿಗಳು ಕಿಡ್ನ್ಯಾಪ್ ಆದ 3ನೇ ದಿನಕ್ಕೆ ಅಂದರೆ ಜನವರಿ 31, 2013 ಜನವರಿ 31ನೇ ತಾರೀಖಿನ ದಿನ ಅವರು ಕಿಡ್ನ್ಯಾಪ್ ಆಗ್ತಾರೆ. ಅದರ 3 ದಿನಗಳ ನಂತರ ಗಣೇಶ್ವರ ಅವಧೂತರು ಭಾಳ ಸ್ಪಷ್ಟವಾಗಿ ಹೇಳಿದರು, ಮಾರುತಿ ಸ್ವಾಮಿಗಳ ಕೊಲೆಯಾಗಿದೆ, 2ನೇ ಮನುಷ್ಯ ನಾನು ಅನ್ನುವಂಥ ಮಾತನ್ನು. ಈ ಚರ್ಚೆಯ ಮಧ್ಯೆ ಒಂದು ರಾಜಕೀಯ ಬೆಳವಣಿಗೆ ನಡೆದಿದೆ, ಅದೇನು ಅಂತ ನೋಡೋಣ ಬನ್ನಿ. ಚಲನಚಿತ್ರ ನಿರ್ಮಾಪಕ ಮುನಿರತ್ನರಿಗೆ ಟಿಕೆಟ್ ತಪ್ಪಿಸೋದಕ್ಕೆ ಕಾಂಗ್ರೆಸ್ ಒಳಗಡೆಯಿಂದಾನೇ ಹುನ್ನಾರ ನಡೀತಿರುವಂಥದ್ದು. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಟಿಕೆಟ್ ಮುನಿರತ್ನರಿಗೆ ಸಿಕ್ಕಿತ್ತು. ಆದರೆ ಮುನಿರತ್ನ ವಿರುದ್ಧ ಹಲವು ಆರೋಪಗಳಿವೆ ಅನ್ನುವಂಥ ಆರೋಪಗಳ ಪಟ್ಟಿ ದೆಹಲಿ ಹೈಕಮಾಂಡ್ ತಲುಪಿದೆ. ಈ ಒಂದು ಆರೋಪವನ್ನು ಮಾಡ್ತಿರೋರು ಬೇರೆ ಯಾವುದೋ ಪಕ್ಷದವರಲ್ಲ, ಸ್ವತಃ ಕಾಂಗ್ರೆಸ್ ಒಳಗಿನಿಂದಲೇ ಇಂಥದ್ದೊಂದು ಆರೋಪ ಹೈಕಮಾಂಡ್ನ ತಲುಪಿದೆ ಅನ್ನುವಂಥ ಮಾಹಿತಿ ಈಗ ಬರ್ತಾ ಇದೆ. ಚಲನಚಿತ್ರ ನಿರ್ಮಾಪಕ ಮುನಿರತ್ನ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸುವಂಥ ಆಸೆಯನ್ನು ಇಟ್ಕೊಂಡಿದ್ದಂಥವರು. ಅವರಿಗೆ ಟಿಕೆಟ್ ಆಲ್ಮೋಸ್ಟ್ ಸಿಕ್ಕಿತ್ತು ಅನ್ನುವಂಥದ್ದು ಪಟ್ಟಿಯಲ್ಲಿ ಅವರ ಹೆಸರು ಕೂಡ ಇತ್ತು. ಆದರೆ ಅವರ ವಿರುದ್ಧದ ಆರೋಪಗಳ ಪಟ್ಟಿಯನ್ನು ಹೈಕಮಾಂಡ್ಗೆ ತಲುಪಿಸಲಾಗಿದೆ. ಈಗ ಈ ಚರ್ಚೆಯಲ್ಲಿ ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ಳೋಣ. ಬ್ರೇಕ್ನ ನಂತರ ಚರ್ಚೆ ಮುಂದುವರಿಸ್ತೀನಿ. ಎಲ್ಲೋ ಒಂದು ಕಡೆ ಓಂಕಾರ್ ಮತ್ತು ನಮ್ಮ ಇನ್ನೊಬ್ಬ ಪ್ಯಾನಲಿಸ್ಟ್ ಮಾಡ್ತಾ ಇರುವಂಥ ಆರೋಪಗಳನ್ನು ನೋಡಿದ್ರೆ ಈ 3 ಸಾವುಗಳು ಆತ್ಮಾಹುತಿ ಅಲ್ಲ, ಇದೊಂದು ವ್ಯವಸ್ಥಿತ ಷಡ್ಯಂತ್ರ ಅನ್ನುವಂಥ ಆರೋಪವನ್ನು ಇವರು ಮಾಡ್ತಾ ಇದ್ದಾರೆ. ಅದಕ್ಕೆ ಪುಷ್ಟಿ ಕೊಡುವಂಥ ಅಂಶಗಳು ಇದೆ ಅಂತ ಹೇಳ್ತಾ ಇದ್ದಾರೆ. ಅದೇನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ಸಣ್ಣ ಬ್ರೇಕ್.